ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈ ರ್ಯಾಪಿಡೋ ಅನ್ನೋ ಒಂದು ಕಂಪ್ನಿಲಿ ಸುಮಾರು ಇವತ್ತು ಬೆಂಗಳೂರಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ರೈಡರ್ಸ್. ಇವ್ರನ್ನೆಲ್ಲವ ಈ ರ್ಯಾಪಿಡೋ ಕಂಪ್ನಿಯವನು ಅಂಡ್ ಈ ಕಂಪ್ನಿಲಿ ಬುಕ್ ಮಾಡ್ತಾರಲ್ಲ ಕಸ್ಟಮರು ಬುಗ್ರಿ ಥರ ಆಡಿಸ್ತಾ ಇದ್ರು ಇಷ್ಟು ದಿವಸ. ನಾವು ಹೇಳ್ದಂಗೆ ನೀವು ಕೇಳಬೇಕಂತ. ಬಟ್ ಇನ್ಮೇಲೆ ಇದೆಲ್ಲ ನಡೆಯಲ್ಲ. ಇನ್ಮೇಲೆ ಹುಡುಗರು ಅವ್ರನ್ನ ಬುಗ್ರಿ ಥರ ಆಡಿಸ್ತಾರೆ. ಅದೇಗೆ ಏನು ಎತ್ತ ಅಂತ ಬನ್ನಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಾಹಿತಿನ ವಿಡಿಯೋದಲ್ಲಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಇನ್ನು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿ. ಹೊಸಬ್ರು ಯಾರೇ ನೋಡ್ತಾ ಇದ್ರು ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿದೆಯಲ್ವಾ. ಏನಾದ್ರು ಹೊಸ ಅಪ್ಡೇಟ್ ಬಂದರೆ ನಿಮಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ರ್ಯಾಪಿಡೋ ಕಂಪ್ನಿಯ ಬಗ್ಗೆ ಮಾತಾಡೋಣ ಫಸ್ಟ್. ಈ ರ್ಯಾಪಿಡೋ ಕಂಪ್ನಿಯವನು ಹುಡುಗರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದ. ಯಾಕೆಂದರೆ ಕೆಲವರಿಗೆ ಆರ್ಡರ್ ಕೊಡ್ತಾ ಇದ್ದ, ಕೆಲವರಿಗೆ ಕೊಡ್ತಾ ಇರಲಿಲ್ಲ. ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದ. ಆ ಥರ ಆಗ್ಬಿಡ್ತಾ ಇತ್ತು ಇಷ್ಟು ದಿವಸ. ಇಂಥ ಕಡೆಗೆ ನೀವು ಹೋಗ್ಬೇಕು, ಇಲ್ಲ ನೀವು ನಮಗೆ ಬೇಡ ಅಂತ ನಾವೇನಾದ್ರು ಸ್ಕಿಪ್ ಮಾಡಿದ್ರೆ 1 ಅವರ್ 2 ಅವರ್ ಆರ್ಡ್ರೇ ಕೊಡಲ್ಲ, ಕೂರಿಸ್ಬಿಡೋದು. ಇಲ್ಲ ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದ, 1 ಅವರ್ 2 ಅವರ್ ಐ ಡಿ ಸಸ್ಪೆಂಡ್ ಈ ಥರ ಮಾಡ್ತಾ ಇದ್ದ. ಮುಂಚೆ ನಾವೆಲ್ಲ ಮಾಡ್ಬೇಕಾದ್ರೆ 1 ಅಥವಾ 2 ಆರ್ಡರ್ ಸ್ಕಿಪ್ ಮಾಡಿದ್ರೆ 1 ಅವರ್ 2 ಅವರ್ ಐ ಡಿ ಸಸ್ಪೆಂಡ್ ಅಂದ್ರೆ ಆನಲ್ಲೇ ಇರೋದು, ಬೇರೆ ಯಾವ ಆರ್ಡರ್ ಶೋ ಆಗ್ತಿರ್ಲಿಲ್ಲ. ಈ ಥರ ಸಿಸ್ಟಮ್ ಇತ್ತು. ಅದಾದ ನಂತರ ಹುಡುಗರು ಕಮ್ಮಿ ಆದರೂ ಎಲ್ಲ ಡ್ಯೂಟಿ ಮಾಡೋಕ್ಕೆ ಆಮೇಲೆ ಆ ಸಿಸ್ಟಮ್ನ ತೆಗೆದ. ಮತ್ತೆ ಸೆಂಟ್ರಲ್ ಬೇರೆ ಬೇರೆ ರೂಲ್ಸ್ ಮಾಡ್ದ. ಇವಾಗ ಇತ್ತೀಚೆಗೆಲ್ಲವ ಪರ್ಫಾರ್ಮೆನ್ಸ್ ಮಾಡಿಬಿಟ್ಬಿಟ್ಟಿದ್ದಾನೆ, ಬ್ಯಾಡು ಗುಡ್ಡು ಅವರೇಜ್ ಅಂತ. ಇದರಲ್ಲೂ ಅಷ್ಟೇ ನಾವೇನಾದ್ರು ಕ್ಯಾನ್ಸಲೇಷನ್ ಮಾಡಿದ್ರೆ, ದಿನಕ್ಕೆ 1-2 ಮಾಡಿದ್ರೆ ಆಲ್ರೆಡಿ ಬೆಸ್ಟ್ ಇರೋ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ಕಾಗಿ ಬ್ಯಾಡ್ಗೆ ಹೋಗುತ್ತೆ, ಅವರೇಜ್ಗೆ ಹೋಗುತ್ತೆ. ಮತ್ತೆ ಅದನ್ನು ನಾವು ತಗೊಂಬರ್ಬೇಕು ಅಂದರೆ ಒಂದು ಆರ್ಡ್ರೂ ಕ್ಯಾನ್ಸಲ್ ಮಾಡ್ದಂಗೆ ಕಂಟಿನ್ಯೂ ಆಗಿ ಡ್ಯೂಟಿ ಮಾಡ್ಕೊಂಡು ಬಂದ್ರೆ ಮಾತ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ. ಒಂದೊಂದ್ಸಲಿ ಕ್ಯಾನ್ಸಲ್ಲೇ ಮಾಡಿಲ್ಲ ಅಂದ್ರೂ ಇದಕ್ಕಿದಂಗೆ ಬ್ಯಾಡ್ ಪರ್ಫಾರ್ಮೆನ್ಸ್ ಆಗ್ತಾನೆ. ಅದು ಏನು ಗೊತ್ತಾ, ವೀಕ್ಲಿ 1 ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ನೀವು ವಾರದಲ್ಲಿ ಟೋಟಲ್ ಆವ್ರೇಜ್ ತಗೊಂತಾನೆ ಅವನು, ಎಷ್ಟು ಆರ್ಡ್ರ್ ಮಾಡಿದ್ದಾರೆ, ಎಷ್ಟು ಸ್ಕಿಪ್ ಮಾಡ್ಯಾರೆ, ಎಷ್ಟು ಕ್ಯಾನ್ಸಲ್ ಮಾಡ್ಯಾರೆ, ಇದೆಲ್ಲ ಆವ್ರೇಜ್ ತಗೊಂಡು ಏನು ಮಾಡ್ತಾನೆ, ವೀಕೆಂಡಾಗಿ ಒಂದೇ ಸರಿ ನಿಮ್ದು ಜಾಸ್ತಿ ಸ್ಕಿಪ್ಪು ಕ್ಯಾನ್ಸಲೇಷನ್ ಇದ್ದರೆ ಬ್ಯಾಡ್ ಪರ್ಫಾರ್ಮೆನ್ಸ್ ಒಂದೇ ಸಲ ಹಾಕ್ಬಿಡ್ತಾನೆ. ನೀವು ವೀಕೆಂಡಲ್ಲಿ ಇವತ್ತು ಡ್ಯೂಟಿ ಮಾಡ್ಕೊಂಡು ಹೋಗಿರ್ತೀರ, ಬೆಸ್ಟೇ ಇರುತ್ತೆ. ಸಂಜೆ ಹೋಗೋ ಅಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ಆನ್ ಮಾಡಿ ನೋಡಿದ್ರೆ ಬ್ಯಾಡ್ ಪರ್ಫಾರ್ಮೆನ್ಸ್. ಕೆಲವು ತುಂಬ ಜನ ಅದೇ ಹೇಳ್ತಾ ಇರ್ತಾರೆ, ನಮ್ಮದು ವಾರ ಪೂರ್ತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು, ಇವಾಗ ನೋಡಿದ್ರೆ ಬ್ಯಾಡ್ ಆಗಿದೆ, ಇದಕ್ಕೆ ನಾನು ಕ್ಯಾನ್ಸಲೇ ಮಾಡಿಲ್ಲ, ಹಂಗೆ ಹೆಂಗೆ ಅಂತಾರೆ. ಬಟ್ ನೀವು ಒಂದಿನದ ನೋಡಲ್ಲ, ಅವನು ವಾರ ಪೂರ್ತಿ ನೋಡ್ತಾನೆ, ಎಷ್ಟು ಕ್ಯಾನ್ಸಲ್ ಮಾಡ್ಯಾರೆ, ಎಷ್ಟು ಸ್ಕಿಪ್ ಮಾಡ್ಯಾರೆ ಅಂತವ. ಅದನ್ನೆಲ್ಲ ನೋಡಿ ಬ್ಯಾಡ್ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಈ ಥರ ಮಾಡಿದಾಗ ಏನಾಗುತ್ತೆ, ಮತ್ತೆ ನಿಮಗೆ ಆ ವೀಕಲ್ಲಿ ಆರ್ಡ್ರೇ ಬರಲ್ಲ. ಪೀಕ್ ಅವರಲ್ಲಿ ಅಷ್ಟೇ 1-2 ಆರ್ಡರ್ ಕೊಡ್ತಾನೆ, ಆನಂತರ ಆರ್ಡ್ರೇ ಕೊಡಲ್ಲ, ಸಿಕ್ಕಾಬಟ್ಟೆ ಆಟ ಆಡಿಸ್ತಾನೆ. ಯಾಕೆಂದರೆ ಪ್ರಾಬ್ಲಮ್ ನಮ್ಮದೇ ಅಲ್ಲ, ಅದು ಕಸ್ಟಮರೇ ಸುಮಾರು ಕ್ಯಾನ್ಸಲ್ ಮಾಡಿರ್ತಾರೆ. ರೈಡರ್ ಕ್ಯಾನ್ಸಲ್ ಮಾಡೋದೇ ರೇರು. ಯಾಕೆಂದರೆ ರೈಡರ್ ಬೇಕಂದರೆ ಮಾತ್ರನೇ ಆರ್ಡ್ರ್ ಎತ್ಕೊತಾರೆ, ಸುಮ್ಮನೆ ಎತ್ಕೊಂಡು ಯಾರು ಕ್ಯಾನ್ಸಲ್ ಮಾಡಲ್ಲ. ರೈಡರ್ ಕ್ಯಾನ್ಸಲ್ ಮಾಡೋದು ಯಾವಾಗ ಅಂದರೆ, ಕಸ್ಟಮರ್ ಫೋನ್ ಎತ್ತಿಲ್ವೋ, ಇಲ್ಲ ಹೆವಿ ಟ್ರಾಫಿಕ್ ಇರುತ್ತೆ, ಆ ಕಡೆ ಹೋಗೋಕ್ಕಾಗಲ್ಲ, ಇಲ್ಲ ಏನಾದ್ರು ಲಾಂಗ್ ಪಿಕಪ್ ಇರುತ್ತೆ, ಇಂಥ ಮೂಮೆಂಟಲ್ಲಿ ರೈಡರ್ ಕ್ಯಾನ್ಸಲ್ ಮಾಡ್ತಾರೆ. ಬೈ ಮಿಸ್ಟೇಕಾಗಿ ಆರ್ಡ್ರ್ ಏನೋ ಓಕೆ ಆಗ್ಬಿಡುತ್ತೆ, ಮೊಬೈಲ್ ತೆಗಿಯೋಕೆ ಹೋಗಿ, ಇಲ್ಲ ಏನೋ ಒಂದು ಆ್ಯಪಲ್ಲಿ ಏನೋ ವೀಡಿಯೋ ನೋಡ್ತಾ ಇರ್ತಾರೆ, ಆ ವೀಡಿಯೋ ಮೇಲೆ ಹಿಂಗೆ ಟಚ್ ಮಾಡೋಕೆ ಹೋದಕ್ಕೆ ಸಡನ್ ಅಂತ ಆರ್ಡ್ರ್ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ. ರ್ಯಾಪಿಡೋದೊಂದು ಪ್ರಾಬ್ಲಮ್. ಬೇರೆ ಏನೋ ನೋಡ್ತಾ ಇರ್ತೀವಿ, ಪಟ್ಟಂತ ಆರ್ಡ್ರ್ ಸ್ಕ್ರೀನ್ ಮೇಲೆ ಬರೋದ್ರಿಂದ ಸ್ಕ್ರೀನ್ ಸ್ವಲ್ಪ ಅದಕ್ಕೆ ಟಚ್ ಆದ್ರೂ ಆರ್ಡ್ರ್ ಓಕೆ ಆಗುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾರೆ ಹೊರತು ರೈಡರು ಸುಮ್ಮನೆ ಯಾರು ಕ್ಯಾನ್ಸಲ್ ಮಾಡಲ್ಲ. ಜಾಸ್ತಿ ಕ್ಯಾನ್ಸಲ್ ಮಾಡೋದೇ ಕಸ್ಟಮರ್ಗಳು. ಕೆಲವರು ಅಂತಲೂ ಗೊತ್ತಿರಬೇಕು, ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಆಟ ಆಡಬೇಕು ಅಂತಲೇ ಫೇಕ್ ಆರ್ಡ್ರ್ ಹಾಕ್ತಾರೆ. ಕೆಲವೊಬ್ರು ಇರ್ತಾರೆ, ಯಾರ್ಯಾರೋ ಬೈಕ್ ಟ್ಯಾಕ್ಸಿ ದುಶ್ಮನಿಗಳು ಆಗದೇ ಇರೋರು, ಸುಮ್ಮನೆ ಕೆಲಸ ಇರೋಲ್ಲ ಆ ಟೈಮಲ್ಲಿ, ಅವ್ರಿಗೂ ಆರ್ಡರ್ ಇರಲ್ಲ, ಕುತ್ಕೊಂಡು ಅಂಥ ಟೈಮಲ್ಲಿ ಬುಕ್ ಮಾಡೋದು, ಅವನ ಹತ್ರ ಇನ್ನೇನು ಪಿಕಪ್ಗೆ ಹೋದ ಅನ್ಬೇಕು ಕ್ಯಾನ್ಸಲ್ ಮಾಡೋದು. ಈ ಥರ ಆದಾಗ ಏನಾಗುತ್ತೆ, ಇವ್ರ ಪರ್ಫಾರ್ಮೆನ್ಸು ವೇಸ್ಟ್ ಆಗುತ್ತೆ, ಆರ್ಡ್ರು ಬರಲ್ಲ, ನೆಕ್ಸ್ಟು ಅಮೌಂಟ್ ಕೂಡ ಆ್ಯಡ್ ಆಗ್ತಿರೋದಕ್ಕೆ ಕ್ಯಾನ್ಸಲೇಷನ್ ಫೀಸ್ ಬರ್ತಿರಲಿಲ್ಲ ಇಷ್ಟು ದಿವಸ. ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು. ಇದರಿಂದ ರೈಡರ್ಗೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡೋಕ್ಕೂ ಬೇಜಾರು. ತುಂಬ ಜನ ಕೆಲಸನೇ ಬಿಟ್ಬಿಟ್ಟಿದ್ರು ಬೈಕ್ ಟ್ಯಾಕ್ಸಿ ಮಾಡೋರು. ಈ ಸಿಕ್ಕಾಪಟ್ಟೆ ಟಾರ್ಚರಪ್ಪ, ಇದರಲ್ಲಿ ಫೋನ್ ಸರಿಯಾಗಿ ಎತ್ತಲ್ಲ, ಕಸ್ಟಮರ್ಗಳು ಕ್ಯಾನ್ಸಲ್ ಮಾಡ್ತಾರೆ, ಲೊಕೇಶನ್ ಕರೆಕ್ಟ್ ಇರಲ್ಲ, ಏನೇನೋ ಒಂದು ರೀಸನ್ ಬರ್ತಾರೆ ಇರೋ ಪ್ರಾಬ್ಲಮ್ಗಳು. ಹಂಗಾಗಿ ಜಾಸ್ತಿ ಜನ ಪೋರ್ಟ್ರ್ ಕಡೆ ಹೋಗ್ಬಿಟ್ರು. ಅದರಲ್ಲೂ ಜೀರೋ ಕಮಿಷನ್ ಇದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಥರ ಪೋರ್ಟ್ರಲ್ಲೂ ಜೀರೋ ಕಮಿಷನ್ನು. ರ್ಯಾಪಿಡೋಗಿಂತ ಪೋರ್ಟ್ರಲ್ಲಿ ಅಮೌಂಟ್ ಜಾಸ್ತಿ ಕೊಡ್ತಾನೆ ಕಿಲೋಮೀಟರ್ಗಿಂತ. ಸುಮಾರು ಜನ ಪೋರ್ಟ್ರಿಗೆ ಬಂದರು, ಯಾಕೆಂದರೆ ಇವಿ ಆರ್ಡ್ರ್ ಇದೆ ಪೋರ್ಟ್ರಲ್ ಅಂತ. ಭಯಂಕರ ಆರ್ಡ್ರ್, ಸಿಟಿ ಒಳಗಡೆ ಎಷ್ಟು ಜನ ಹುಡುಗರಿದ್ರು ಸಾಕಾಗಲ್ಲ, ಆ ರೇಂಜಿಗೆ ಆರ್ಡ್ರ್ ಇದೆ ಪೋರ್ಟ್ರಲ್ಲಿ. ಅದಕ್ಕೋಸ್ಕರ ರ್ಯಾಪಿಡೋ ಬಿಟ್ಟು ಇದಕ್ಕೆ ಬಂದರು. ಇವಾಗ ರ್ಯಾಪಿಡೋದಲ್ಲಿ ಇವಿ ಆರ್ಡ್ರ್ ಸ್ಟಾರ್ಟ್ ಆಗ್ಬಿಟ್ಟು ಸಿಕ್ಕಾಬಟ್ಟೆ ಆರ್ಡ್ರ್ ಅಂದರೆ ಸಿಕ್ಕಾಬಟ್ಟೆ ಆರ್ಡ್ರ್. ಹುಡುಗರಿಲ್ಲ ಡ್ಯೂಟಿ ಮಾಡೋಕ್ಕೆ ಸಿಟಿ ಒಳಗಡೆ. ಸಿಟಿಯಿಂದ ಹೊರಗಡೆ ಕಮ್ಮಿನೇ, ಬಟ್ ಸಿಟಿ ಒಳಗಡೆ ಹೋದರೆ ಪಾರ್ಸಲ್ಲೇ ಸಿಕ್ಕಾಬಟ್ಟೆ ಬರುತ್ತೆ. ಬೈಕ್ ಟ್ಯಾಕ್ಸಿ ಕಸ್ಟಮರ್ಗಿಂತನ ಪಾರ್ಸಲ್ ಆರ್ಡ್ರ್ ಜಾಸ್ತಿ ಆಗಿದೆ ರ್ಯಾಪಿಡೋದಲ್ಲಿ. ಹಂಗಾಗಿ ಏನಾಯ್ತು, ಇವಾಗ ಇವನು ಕ್ಯಾನ್ಸಲೇಷನ್ ಫೀಸ್ ಅಂತ ಇಟ್ಟ ಇವಾಗ ಮೊನ್ನೆಯಿಂದನ. ಯಾಕೆಂದರೆ ಈಗ ಯಾರೇ ಅಲ್ಲಿ ಫೇಕ್ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಅವ್ರೇನಾದ್ರು ಒರಿಜಿನಲ್ ಜೆನ್ಯೂನ್ ಆರ್ಡ್ರ್ ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಪೆನಾಲ್ಟಿ. ಇನ್ಮೇಲೆ ಈ ಥರ ಮಾಡೋರಿಗೆ ಸ್ವಲ್ಪ ಕಮ್ಮಿ ಆಗ್ತಾರೆ. ಇಷ್ಟು ದಿವಸ ಏನು ಇಷ್ಟ ಬಂದಂಗೆ ಎಷ್ಟು ಬೇಕಾದ್ರೂ ಬುಕ್ ಮಾಡು, ಎಷ್ಟು ಬೇಕಾದ್ರೂ ಕ್ಯಾನ್ಸಲ್ ಮಾಡು, ಯಾವ್ದು ₹1 ಕಸ್ಟಮರ್ಗೆ ಕಟ್ ಆಗ್ತಿರಲಿಲ್ಲ, ಯಾವ್ದು ₹1 ರೈಡರ್ಗೂ ಬರ್ತಿರಲಿಲ್ಲ. ರೈಡರ್ ಪಾಪ ಪೆಟ್ರೋಲ್ ಹಾಕ್ಕೊಂಡು ಬಿಸಿಲಲ್ಲಿ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಪಿಕಪ್ಗೆ ಕಾಲ್ ಮಾಡಿದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡೋದು. ಅವ್ನು ಯಾವುದೋ ಓಲಾ ಓಬರ್ ಇನ್ನೊಂದು ಬುಕ್ ಮಾಡ್ಕೊಂಡು ಹೋಗಿರ್ತಾನೆ, ಯಾರು ಅರ್ಜೆಂಟ್ ಬೇಗ ಬರ್ತಾರೆ ಅದ್ರಲ್ಲಿ ಹತ್ಕೊಂಡು ಹೋಗ್ಬಿಡ್ತಾನೆ. 3 ಆಪ್ಷನ್ ಇದ್ದಾವೆ, 3 ಬುಕ್ ಮಾಡ್ತಾರೆ. ಯಾರ ಡ್ರೈವರ್ ನಿಯರೆಸ್ಟ್ ಇರೋನು ಬೇಗ ಬರ್ತಾನೆ ಅದ್ರಲ್ಲಿ ಹತ್ಕೊಂಡು ಹೋಗೋದು, ಮಿಕ್ಕಿದವ್ ಕ್ಯಾನ್ಸಲ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅಲ್ಲಿ ಹೋಗಿ ರೈಡರ್ ಕಾಲ್ ಮಾಡಿದ ಮೇಲೆ ಆಮೇಲೆ ಕ್ಯಾನ್ಸಲ್ ಮಾಡೋದು, ಫೋನ್ ಎತ್ತಲ್ಲ.
ಅದ್ರಲ್ಲಿ ಲೇಡೀಸ್ ಏನಾರು ಆಗ್ಬಿಟ್ರೆ ಯಾವ ನಂಬರೂ ಗೊತ್ತಾಗಲ್ಲ ಕೇಳೋಕ್ಕೆ. ಜೆಂಟ್ಸ್ ಆದ್ರೇನು ಅಟ್ಲೀಸ್ಟ್ ಫೋನ್ ಮಾಡಿ ಏನೋ ಒಂದು ಕೇಳ್ಬೋದು, ಇಲ್ಲ ಸಿಟ್ಟು ಬಂದರೆ ಬೈಬೋದು. ಲೇಡೀಸ್ ಎತ್ತಿರ್ತಾರೆ, ಏನು ಮಾತಾಡೋಕ್ಕಾಗಲ್ಲ, ಯಾವ ನಂಬರ್ ಗೊತ್ತಾಗಲ್ಲ, ಆರ್ಡ್ರ್ ಕ್ಯಾನ್ಸಲ್ ಅಂದ್ರೆ ಮುಗಿದೋಯ್ತು ಕತೆ. ಈ ಥರ ಸಮಸ್ಯೆ ರೈಡರ್ಗಳಿಗೆ ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಇನ್ನು ಮುಂದೆ ಇದಕ್ಕೆಲ್ಲ ಕಡಿವಾಣ ಬಿತ್ತು. ಯಾಕಂದ್ರೆ ಯಾವುದೇ ಕಸ್ಟಮರನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಕ್ಯಾನ್ಸಲ್ ಮಾಡ್ದೆ ಇನ್ ಕೇಸ್ ಅಂದರೆ ನೆಕ್ಸ್ಟ್ ಆರ್ಡ್ರಲ್ಲಿ ಬಿತ್ತು ಅವನಿಗೆ 10 ರೂಪಾಯಿ ಇಲ್ಲ 20 ರೂಪಾಯಿ ಪೆನಾಲ್ಟಿ. ಏನಾದ್ರು ಲಾಂಗ್ ಪಿಕಪ್ ಇದು ಜಾಸ್ತಿ ಹೊತ್ತು ಆರ್ಡರ್ ಬಿಟ್ಟು ಕ್ಯಾನ್ಸಲ್ ಮಾಡಿದ್ರೆ ಅವನು 20 ರೂಪಾಯಿವರೆಗೂ ಫೈನ್ ಬೀಳುತ್ತೆ. 40 ರೂಪಾಯಿ ಹೋಗೋ ಜಾಗ ನೆಕ್ಸ್ಟಿಗೆ 60 ರೂಪಾಯಿ ಕೊಡಬೇಕು. ಅವಾಗ ಏನಾಗ್ತಾನೆ, ಮುಚ್ಕೊಂಡು ಒಂದೇ ಬುಕ್ ಮಾಡ್ತಾನೆ. ಯಾವ್ದಾದ್ರು ಹೋಗ್ಬೇಕಾದ್ರೆ ರ್ಯಾಪಿಡೋ ಇಲ್ಲ ಓಲಾ ಒಬ್ಬರು ಯಾವ್ದ್ರಲ್ಲಾರು ಒಂದೇ ಬುಕ್ ಮಾಡ್ತಾನೆ. 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲಿ ರೈಡರ್ ಬರೋ ಗಂಟವ ವೆಯ್ಟ್ ಮಾಡ್ತಾನೆ. ಈ ಥರ ಕಸ್ಟಮರಿಗೆ ಪನಿಷ್ಮೆಂಟ್ ಕೊಡಬೇಕಾಗಿತ್ತು. ಇಷ್ಟು ದಿವಸ ಕೊಟ್ಟಿರಲಿಲ್ಲ ರ್ಯಾಪಿಡೋದವನು. ಇವ್ರು ಆಟನೇ ಆಡಿಸ್ತಾ ಇದ್ರು ರೈಡರ್ಗಳಿಗೆ. ಇವ್ರು ಹೆಂಗೆ ಆಡ್ತಾರೆ ಹಂಗೆ ಆಡಬೇಕಾಗಿತ್ತು. ಬಟ್ ಇನ್ನು ಮುಂದೆ ಆಗೋಕ್ಕಾಗಲ್ಲ. ರೈಡರ್ ಹೋಗೋ ಗಂಟ ಕಸ್ಟಮರ್ ವೆಯ್ಟ್ ಮಾಡಲೇಬೇಕು. ಇಲ್ಲ ಆಗಲ್ಲಪ್ಪ ವೆಯ್ಟ್ ಮಾಡೋಕ್ಕೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಇಮ್ಮಿಡಿಯೇಟ್ ಕ್ಯಾನ್ಸಲ್ ಮಾಡಬೇಕು. ಬುಕ್ಕಿಂಗ್ ಮಾಡಿ ಇಮ್ಮಿಡಿಯೇಟ್ ರೈಡರ್ ಏನು ಅಸೈನ್ ಮಾಡ್ಕೊತಾನೆ ವಿತಿನ್ ಸೆಕೆಂಡಲ್ಲಿ ರೈಡರ್ ಎಷ್ಟು ಡಿಸ್ಟೆನ್ಸಲ್ಲಿದ್ದಾನೆ, ಎಷ್ಟು ಕಿಲೋಮೀಟ್ರ್ ತೋರಿಸ್ತಿದೆ ನೋಡ್ಕೊಂಡು ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿದ್ರೆ ಯಾವುದೇ ಥರ ಕ್ಯಾನ್ಸಲೇಷನ್ ಫೀಸ್ ಕಟ್ಟಾಗಲ್ಲ. ಅವ್ನು ಏನಾದ್ರು ಒಂದು ಇನ್ ಕೇಸ್ ಒಂದು 5 ನಿಮಿಷ ಏನಾದ್ರು ಲೇಟಾಗಿ ಕ್ಯಾನ್ಸಲ್ ಮಾಡಿದ್ರೆ 10 ರೂಪಾಯಿ ಪೆನಾಲ್ಟಿ ಬಿತ್ತು. ಯಾಕಂದರೆ ರೈಡರ್ ಏನಾದ್ರು ಮೂವಿಂಗ್ ಆಗಿ ಆ ಲೊಕೇಶನ್ಗೆ ರೀಚ್ ಆದರೆ 10 ರೂಪಾಯಿ ಪೆನಾಲ್ಟಿ ಜಾಸ್ತಿನೂ ಕೂಡ ಆಗುತ್ತೆ ಮುಂದಕ್ಕೆ ಅವ್ರು ಏನಾದ್ರು ವೆಯ್ಟ್ ಜಾಸ್ತಿ ಮಾಡಿದ್ರೆ. ಇದೆಲ್ಲ ಮಾಡಬೇಕಾಗಿತ್ತು ಮುಂಚೆನೇ. ಬಟ್ ಇಷ್ಟು ದಿವಸ ಬಿಟ್ಟಿದ್ರು ಒಂದು 6 ತಿಂಗಳಿಂದ. ಅದಕ್ಕೋಸ್ಕರ ಈ ಥರ ಸುಮಾರು ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇದ್ದಾವೆ. ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲೇಷನ್ ಆಗುತ್ತೆ, ಕಸ್ಟಮರ್ ಫೋನ್ ಎತ್ತಲ್ಲ, ಫೇಕ್ ಆರ್ಡರ್ ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಬೇಕಂತಾನೆ ರೈಡರ್ಗಳಿಗೆ ತೊಂದರೆ ಕೊಡೋಕ್ಕೆ. ಈ ಥರ ಕಂಪ್ಲೇಂಟ್ಸ್ ಎಲ್ಲ ಜಾಸ್ತಿ ಹೋಗಿದ್ದಾವೆ ಕಂಪ್ನಿಗಳಿಗೆ. ಪದೇ ರೈಡರ್ಗಳು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಈ ಥರ ಒಂದು ಆಪ್ಷನ್ ತಂದಿದ್ದಾನೆ. ನಿಜವಾಗ್ಲೂ ಇದೊಂಥರ ಒಳ್ಳೆ ವಿಚಾರನೇ. ಇನ್ನು ಮುಂದೆ ಬೈಕ್ ಟಚ್ ರೈಡರ್ಸ್ಗೆ ಸ್ವಲ್ಪ ಕಾಟ ಕೊಡೋರು ಕಂಪ್ನಿ ಆಗಿರ್ಬೋದು, ಇನ್ನು ಕಸ್ಟಮರ್ಗಳು ಕಾಟ ಕೊಡೋರು ಕಮ್ಮಿ ಆಗ್ತಾರೆ. ನಾವು ಹೋಗೋವರೆಗೂ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲೇಷನ್ ಫೀಸ್ ಬರುತ್ತೆ. ರೈಡರ್ಗಳಿಗೇನು ಟೆನ್ಷನ್ ಇಲ್ಲ. ಬಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗುತ್ತೆ. ಅಂದರೆ ಎಲ್ಲ ಆರ್ಡರ್ ಕ್ಯಾನ್ಸಲ್ ಆಗಲ್ಲ. ಏನು ಡೈಲಿ ದಿನಕ್ಕೊಂದು 10 ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇದ್ವೋ ಅದರಲ್ಲಿ ಒಂದು 2 ಆಗುತ್ತೆ, 8 ಆಗಲ್ಲ. ಈ ಥರ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ, ಆರ್ಡರ್ ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಇನ್ನು ರೈಡರ್ ಆಡಿಸಿದಾಗೆ ಇವ್ರು ಆಡಬೇಕು. ಯಾಕೆಂದ್ರೆ ಇಷ್ಟು ದಿವಸ ಇನ್ನು ಅವ್ರದ್ದೇ ಆಟ ಆಗಿತ್ತು, ಅವ್ರದ್ದೇ ದರ್ಬಾರ್ ಆಗಿತ್ತು. ಅವ್ರು ಏನು ಮಾಡ್ತಾರೆ ಹಂಗೆ ರೈಡರ್ ಕೇಳಬೇಕಾಗಿತ್ತು. ಇನ್ನು ಮುಂದೆ ಕೇಳೋಕ್ಕಾಗಲ್ಲ. ಯಾಕಂದರೆ ಇವಿ ಆರ್ಡ್ರ್ ಇದೆ, ಹುಡುಗರು ಡೆಲಿವರಿ ಮಾಡೋರು ಕಮ್ಮಿ ಆಗಿದ್ದಾರೆ. ಯಾಕಂದರೆ ಈ ಬಿಸಿಲು ಗೊತ್ತಿರಬೇಕು, ಬೆಂಗಳೂರಲ್ಲಿ 38, 39 ಡಿಗ್ರಿಗೆ ಹೋಗ್ತಾ ಇದೆ. ಇಷ್ಟು ರಣ ಬಿಸಿಲಲ್ಲಿ ಡ್ಯೂಟಿ ಮಾಡೋದು ಎಷ್ಟು ಕಷ್ಟ ಅಂತ ಡೆಲಿವರಿ ಬಾಯ್ಸಿಗೆ ಮಾತ್ರ ಗೊತ್ತು. ಅಂಥದ್ರಲ್ಲಿ ಇವ್ರೇನು ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಆಟ ಆಗ್ಬಿಟ್ಟಿದೆ. ಕಂಪ್ನಿಯವ್ರಿಗೂ ಹೆಂಗೆ ಬೇಕಂಗೆ ಆರ್ಡರ್ ಕೊಡೋದು ರೈಡರ್ಗಳಿಗೆ. ಈ ಥರ ಎಲ್ಲ ಬೇಜಾನು ಆಟ ಆಡ್ತಾ ಇದ್ರೆ ಇನ್ನು ಮುಂದೆ ಇವೆಲ್ಲ ಆಟ ಆಡೋಕ್ಕಾಗಲ್ಲ. ಕರೆಕ್ಟಾಗಿ ಆರ್ಡರ್ ಕೊಡಬೇಕು, ಕಿಲೋಮೀಟ್ರಿಗೆ ಒಳ್ಳೆ ಅಮೌಂಟ್ ಕೊಡಬೇಕು. ಬಟ್ ರ್ಯಾಪಿಡೋಗೆ ಲೋಕಲ್ ಆರ್ಡ್ರಿಗೆ ವರ್ಕೌಟ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ. ಬಟ್ ಲಾಂಗ್ ಆರ್ಡರ್ ಅಂತ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಏನೂ ವರ್ಕೌಟ್ ಆಗಲ್ಲ. ಲಾಂಗ್ ಆರ್ಡ್ರಿಗೆ 9 ರೂಪಾಯಿ 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾನೆ, ವೇಸ್ಟ್. ಅದು ಈ ಟ್ರಾಫಿಕಲ್ಲಿ ಮಾಡೋಕ್ಕಾಗಲ್ಲ. ಲೋಕಲ್ ಆರ್ಡರ್ ಮಾಡ್ಕೊಂಡ್ರೆ 15 ರೂಪಾಯಿ 20 ರೂಪಾಯಿವರೆಗೂ ಬೀಳುತ್ತೆ. ಅದೇ ಬೆಸ್ಟ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಸ್ವಲ್ಪ ರೆಸ್ಟು ಸಿಗುತ್ತೆ ನಿಮಗೆ. ಅವಾಗವಾಗ ಗಾಡಿಗೂ ರೆಸ್ಟ್ ಇರುತ್ತೆ, ನಿಮ್ಗೆ ಟಯರ್ಡ್ ಆಗಲ್ಲ, ಆರಾಮಾಗಿ ಮಾಡ್ಕೋಬೋದು. ಇದೊಂದಾಯಿತು. ಇನ್ನು ಮುಂದೆ ಒಟ್ಟಿನಲ್ಲಿ ಈ ಕಂಪ್ನಿಯವರಾಗಿರ್ಬೋದು, ರ್ಯಾಪಿಡೋ ಕಂಪ್ನಿಯವನು ಕಸ್ಟಮರ್ ಯಾರು ಇನ್ನೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನೀನು ಹಂಗೆ ಮಾಡು ಹಿಂಗೆ ಮಾಡು ಇವೆಲ್ಲ ಮಾಡೋಕ್ಕೆ ಕ್ಯಾನ್ಸಲಿಗಳು ಆಗಲ್ಲ. ಇನ್ನು ರೈಡರ್ ಹೆಂಗೆ ಬೇಕೋ ಹಂಗೆ ಡ್ಯೂಟಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಮುಂದಕ್ಕೆ ಚೇಂಜ್ ಆಗುತ್ತೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಲ್ವಾ, ಹಂಗೆ ಯಾವಾಗಲೂ ಒಂದೇ ಥರನೇ ಇರಲ್ಲ. ಇವ್ರು ಹೇಳ್ದಂಗೆ ನಾವು ಕೇಳಬೇಕಂತ ಹೇಳೋಕ್ಕಲ್ಲ. ಯಾಕೆಂದರೆ ಎಲ್ಲ ಥರ ಬಂಡವಾಳ ಹಾಕ್ಕೊಂಡಿರೋ ಮಾಡೋರು ನಾವು. ಗಾಡಿ ತೊಗೊಂಡು ಬಂಡವಾಳ ಹಾಕಿರೋರು ನಾವು, ಗಾಡಿಗೆ ಮೊಬೈಲ್ ಬಂಡವಾಳ ರೀಚಾರ್ಜ್ ಮಾಡೋರು, ಗಾಡಿಗೆ ಪೆಟ್ರೋಲ್ ಹಾಕ್ಸೋರು, ಕಷ್ಟ ಬಿದ್ದು ಡ್ಯೂಟಿ ಮಾಡೋರು ನಾವು. ಇವ್ರೇನೋ ಒಂದು ಆನ್ಲೈನಲ್ಲಿ ಯಾವುದೋ ಒಂದು ಆ್ಯಪ್ ಇಟ್ಕೊಂಬಿಟ್ಟು ಎಲ್ಲೋ ಕುತ್ಕೊಂಡು ನಾವು ಹೇಳ್ದಂಗೆ ನೀವು ಕೇಳಬೇಕು, ನಾವು ಕೊಡೋ ಆರ್ಡ್ರೆಲ್ಲ ನೀವು ಮಾಡಬೇಕು ಅಂದರೆ ನಡೆಯಲ್ಲ ಇವೆಲ್ಲನಾ. ಏಕೆಂದರೆ ಇವೆಲ್ಲ ಸುಮಾರು ಪ್ರಾಬ್ಲಮ್ ಆಗ್ತಿದೆ. ಈಗೆಲ್ಲ ಆಟೋದಲ್ಲಿ ಸುಮಾರು ಜನ ಅನ್ಇನ್ಸ್ಟಾಲ್ ಮಾಡಿರೋ ಈ ರ್ಯಾಪಿಡೋ ಕಂಪ್ನಿನೇ ಬೇಡ ನಮಗೆ ಮಾಡೋದಿಲ್ಲ ಅಂತವ. ಅದರಿಂದ ಅವ್ನು ಕೂಡ ಈಗ ಅವರಿಗೆ ಸ್ವಲ್ಪ ಲಾಸ್ ಆಗ್ತಾ ಇದೆ ಇವಾಗ ಜಾಸ್ತಿ. ಹಂಗಾಗಿ ಇನ್ನು ಮುಂದೆ ಇದೇ ಥರ ಆದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಡ್ಯೂಟಿ ಮಾಡೋರು ಕಮ್ಮಿ ಆಗ್ತಾರೆ. ಆಮೇಲೆ ಸುಮ್ಮನೆ ಏನೋ ಕಂಪ್ನಿಲಿ ಕೆಲಸ ಮಾಡೋರಿಗೆಲ್ಲ ಫ್ರೀಯಾಗಿ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರೆ ಇವಾಗ ಕಸ್ಟಮರ್ಗೆ ಪೆನಾಲ್ಟಿ ಅಂತ ಹಾಕಿದ. ಯಾವಾಗಲೂ ಕಸ್ಟಮರ್ ಒಪಿನಿಯನ್ನೇ ಕೇಳೋಕ್ಕಾಗಲ್ಲ. ಯಾಕಂದರೆ ರೈಡರ್ದು ಕೇಳಬೇಕು. ಅಲ್ಲಿ ಯಾರು ಪ್ರಾಬ್ಲಮ್ ಇದೆ, ಕಸ್ಟಮರ್ ಪ್ರಾಬ್ಲಮ್ ಇದೆಯಾ, ರೈಡರ್ ಪ್ರಾಬ್ಲಮ್ ಇದೆಯಾ, ಎರಡನ್ನೂ ಸಮಾನವಾಗಿ ನೋಡಬೇಕು. ಕ್ಯಾನ್ಸಲೇಷನ್ ಏನಕ್ಕೆ ಮಾಡ್ತಾಯಿದ್ದಾರೆ ಪದೇ ಅದನ್ನು ಚೆಕ್ ಮಾಡಬೇಕು. ಯಾರೇ ಆಗಲಿ ಕ್ಯಾನ್ಸಲ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಅವ್ರಿಗೆ 10 ರೂಪಾಯಿ ಪೆನಾಲ್ಟಿ ಹಾಕಬೇಕು. ನೆಕ್ಸ್ಟ್ ಅವ್ರು ಕ್ಯಾನ್ಸಲ್ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಆ ಥರ ಮಾಡಿದ್ರೇ ಇವೆಲ್ಲ ಬುದ್ಧಿ ಕಲಿಯೋದು ಎಲ್ಲರೂ. ಯಾಕೆಂದರೆ ರೈಡರ್ ಅಂದರೆ ಇನ್ನು ಫ್ರೀಯಾಗಿ ಬಿದ್ದಿಲ್ಲ. ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ. ಪ್ರತಿನಿತ್ಯ ಬಿಸಿಲಲ್ಲಿ ಮಳೆ ಎಲ್ಲ ಒದ್ದಾಡ್ಕೊಂಡು. ಇನ್ನು ಈ ತಿಂಗಳು ಕಳೆದ್ರೆ ಮಳೆಗಾಲ ಶುರುವಾಗುತ್ತೆ. ಮಳೆಯಲ್ಲಿ ನೆನ್ಕೊಂಡು ಎಲ್ಲಂದ್ರಲ್ಲಿ ರೋಡೆಲ್ಲ ಕಿತ್ತೋಗಿರೋ ರೋಡಲ್ಲಿ ಕೆಲಸ ಮಾಡಬೇಕು. ಕಷ್ಟ ರೈಡರ್ಗೆ ಗೊತ್ತು. ಅವ್ರಿಗೇನು ಆರಾಮಾಗಿ ಹೇಳ್ತಾರೆ, ಎಲ್ಲೋ ಒಂದು ಜಾಗದಲ್ಲಿ ಕುತ್ಕೊಂಡು ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋರಿಗೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಇನ್ನು ಮುಂದೆ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಕ್ಯಾನ್ಸಲೇಷನ್ ಕಮ್ಮಿ ಆಗುತ್ತೆ. ರೈಡರ್ಗಳಿಗೆ ಸ್ವಲ್ಪ ತಲೆನೋವು ಟೆನ್ಷನ್ ಕಮ್ಮಿ ಆಗುತ್ತೆ. ಬ್ಯಾಡ್ ಪರ್ಫಾರ್ಮೆನ್ಸ್ ಆಗೋದು ಕಮ್ಮಿ ಆಗುತ್ತೆ. ಮತ್ತು ಈ ಕಂಪ್ನಿಯವ್ರು ರ್ಯಾಪಿಡೋ ಕಂಪ್ನಿಯವರು ನೀವು ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಅಂತ ಏನು ಇಂಥ ಆರ್ಡ್ರೇ ಮಾಡಬೇಕು ಅಂತ ಎಲ್ಲ ರೂಲ್ಸ್ ಮಾಡ್ತಾ ಇದ್ನಲ್ಲ, ಇವೆಲ್ಲ ಆಗಲ್ಲ. ಬೇಕಾದರೆ ಕೊಡು, ಬೇಡಾದರೆ ಬಿಡು ಅಷ್ಟೇ. ನೀನೆಲ್ಲ ಇನ್ನೊಬ್ಬ ಕಂಪ್ನಿ ಅಂತಾರೆ ಹುಡುಗರು. 108 ಆ್ಯಪ್ಗಳಿದ್ದಾವೆ. ಯಾವುದ್ರಲ್ಲಾದ್ರೂ ಡ್ಯೂಟಿ ಮಾಡ್ಬೋದು. ಒಬ್ಬನೇ ನಂಬ್ಕೊಂಡು ಇವತ್ತು ಬೆಂಗಳೂರಿಗೆ ಯಾವ
ಡೆಲಿವರಿ ಬಾಯ್ಸು ಬರಲ್ಲ. ಯಾಕೆಂದರೆ ಮುಂಚೆ ಎಲ್ಲ ಒಂದೇ ಕಂಪ್ನಿ ನಮ್ಗೆ ಕೆಲಸ ಮಾಡಬೇಕಾಯ್ತು. ಇವಾಗ ಸುಮಾರು ಆ್ಯಪ್ ಇದ್ದಾವೆ, ನೀನಲ್ಲ ಇನ್ನೊಬ್ಬ ಅಂತಾರೆ, ತಲೆನೋವಿಲ್ಲ. ಒಟ್ಟಿನಲ್ಲಿ ಇನ್ನು ಮುಂದೆ ರೈಡರ್ಗೆ ಸ್ವಲ್ಪ ಫ್ರೀಡಮ್ ಬರುತ್ತೆ, ಆರ್ಡರ್ ಚೆನ್ನಾಗಿ ಬರ್ತವೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ನಮ್ಮ ಪ್ರಕಾರ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.